ಅದಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಕೊಪ್ಪವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥ ಒಂದು ಕೀರ್ತಿ, ಜೊತೆಗೆ ಏನು ಹರಿಹರಪುರದ ಮಠ ಇದೆ ಅದರ ಹಿನ್ನೆಲೆಯೂ ಕೂಡ ಇಲ್ಲಿಂದಲೇ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಇತಿಹಾಸ ಇದೆ. ಹಾಗಾಗಿ ನಾವೆಲ್ಲರೂ ವೀರಭದ್ರನ ನಂಬ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಮೊನ್ನೆ ಏನು 2023ರ ಚುನಾವಣೆಯಲ್ಲಿ ಏನು ಮತ ಎಣಿಕೆ ಆಯಿತು ಅದರಲ್ಲಿ 201 ಮತಗಳ ಅಂತರದಿಂದ ನಾನು ಜಯಶೀಲರನಾಗಿದ್ದೆ. ಅದೇ ಏನು ನ್ಯಾಯಾಲಯದ ಒಂದು ಆದೇಶದಂತೆ ಮರು ಎಣಿಕೆ ಆಗುವಂಥ ಸಂದರ್ಭದಲ್ಲಿ ನನಗೆ ಬಂದಂಥ 255+2 ಮತಗಳನ್ನು ಇನ್ವ್ಯಾಲಿಡ್ ಮಾಡುವ ಮುಖಾಂತರ ನನ್ನನ್ನು ಸೋಲಿಸುವಂತೆ ಮಾಡಿದ್ದಾರೆ. ಇದು ಸಂವಿಧಾನದ ವಿರೋಧಿ ಒಂದು ಕಾರ್ಯಕ್ರಮ, ಜೊತೆಗೆ ಸಂವಿಧಾನದ ಕಗ್ಗೊಲೆ. ಭಾರತ ದೇಶಕ್ಕೆ ನನ್ನದೇ ಆದಂಥ ಒಂದು ಇತಿಹಾಸ, ಧಾರ್ಮಿಕ ಹಿನ್ನೆಲೆಯ ಭದ್ರ ಬುನಾದಿಯಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಭಾರತ ದೇಶ. ಹಾಗಾಗಿ ನಮಗೆ ಧಾರ್ಮಿಕವಾಗಿಯೂ ನಂಬಿಕೆ ಇದೆ, ಹಾಗೆಯೇ ಇವತ್ತೇನು ಎಲೆಕ್ಷನ್ ಕಮಿಷನ್ ಅದ್ರ ಮೇಲೂ ಕೂಡ ನಂಬಿಕೆ ಇದೆ ಮತ್ತು ನ್ಯಾಯಾಲಯದ ಮೇಲೂ ನಂಬಿಕೆ ಇದೆ. ಹಾಗಾಗಿ ನಮಗೆ ಎಲ್ಲಾದರೂ ಒಂದು ಕಡೆ ನಮಗೆ ನ್ಯಾಯ ಸಿಗಬೇಕು. ಸುಧೀರ್ ಕುಮಾರ್ ಮೂರೊಳ್ಳಿ ಅವರು ಹೇಳಿದಾಗೆ ಏನಾದರೂ ನಾವು ತಪ್ಪು ಮಾಡಿದರೆ, ನಮ್ಮ ಕಡೆ ಯಾರು ತಪ್ಪು ಮಾಡಿದರೆ ಖಂಡಿತವಾಗಿ ಎಲ್ಲ ಶಿಕ್ಷೆಯನ್ನು ನಮಗೆ ಕೊಡು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಜೊತೆಗೆ ನಾನು ಯಾರಿಗೂ ಇದುವರೆಗೂ ನನ್ನ ಜೀವಮಾನದಲ್ಲಿ ಕೆಟ್ಟದಾಗಲಿ ಅಂತ ನಾನು ಬಯಸಿಲ್ಲ. ಬಟ್ ಇಂಥ ಕೃತ್ಯ ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಎಲ್ಲೂ ಇಡೀ ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ. ಇದೊಂದು ಇತಿಹಾಸ. ಇದು ಇಂಥ ಒಂದು ಕೀಳು ಮಟ್ಟದ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಂಥ ಒಂದು ಕೃತ್ಯವನ್ನು ಮಾಡಿ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದ್ರಿಂದ ನಾನು ಇವತ್ತು ಕೇಳ್ತೇನೆ, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ದಂಡನೆ ಆಗಲೇಬೇಕು. ಯಾವತ್ತೂ ನಾನು ಕೇಳಿಲ್ಲ, ದಂಡನೆ ಆಗಲೇಬೇಕು, ಅವ್ರ ತಲೆದಂಡ ಆಗಬೇಕು, ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಇದೆ. ಆ ರೀತಿ ತಪ್ಪು ಮಾಡಿದಂಥವ್ರು ಇನ್ನು ಮುಂದೆ ಯಾವತ್ತೂ ಚುನಾವಣೆಗೆ ಅಥವಾ ಜನರ ಒಂದು ಮತ ಕೇಳಲಿಕ್ಕೆ ಹೋಗದಲ್ಲೇ ಇರೋವಂತೆ ಆಗಬೇಕು ಅಂತಕ್ಕಂಥ ಒಂದು ಕಳಕಳಿ ಮನವಿ. ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ, ಲೋಪ ಆಗಿದ್ದರೆ ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ವೀರಭದ್ರನಲ್ಲಿ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ ಕೇಳಿ ಇವತ್ತು ಈ ಒಂದು ಹಣ್ಣು ಕಾಯನ್ನು ನಾನು ತಮಗೆ ಸಮರ್ಪಣೆ ಮಾಡ್ತಾ ಇದ್ದೆ. जरा